ವೈದಿಕ ಜ್ಯೋತಿಷ್ಯದ ಪ್ರಕಾರ 50 ವರ್ಷಗಳ ನಂತರ ಸೂರ್ಯನ ರಾಶಿಯಲ್ಲಿ ಚತುರ್ಗ್ರಹಿ ಯೋಗ ರೂಪುಗೊಳ್ಳುತ್ತಿದೆ. ಸಿಂಹರಾಶಿಯಲ್ಲಿ 4 ಗ್ರಹಗಳ ಸಂಯೋಗದಿಂದಾಗಿ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೀತಾರೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ವೈದಿಕ ಪಂಚಾಂಗದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಾಗಿ ತ್ರಿಗ್ರಾಹಿ ಮತ್ತು ಚತುರ್ಗ್ರಾಹಿ ಯೋಗವನ್ನು ರೂಪಿಸ್ತವೆ. ಇದರ ಪರಿಣಾಮ ಮಾನವನ ಜೀವನದ ಮೇಲೆ ಕಂಡುಬರುತ್ತೆ. ಸೆಪ್ಟೆಂಬರ್ನಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳಲಿದೆ. ಸಿಂಹರಾಶಿಯಲ್ಲಿ ಬುಧ, ಶುಕ್ರ, ಕೇತು ಮತ್ತು ಸೂರ್ಯನ ಸಂಯೋಗದಿಂದ ಈ ಯೋಗ ರೂಪುಗೊಳ್ಳುತ್ತೆ. ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಬೆಳಗುತ್ತೆ, ಅಲ್ಲದೆ ಈ ಜನರ ಸಂಪತ್ತು ಹೆಚ್ಚಾಗುತ್ತೆ, ಅಲ್ಲದೆ ಸಿಕ್ಕಾಕೊಂಡಿರುವಂಥ ಹಣವನ್ನು ಮತ್ತೆ ಮರಳಿ ಪಡೀತೀರಿ. ಆದ್ದರಿಂದ ಸಿಂಹರಾಶಿಯಲ್ಲಿ ರೂಪುಗೊಳ್ಳೋ ಚತುರ್ಗ್ರಾಹಿ ಯೋಗದಿಂದ ಯಾವ ರಾಶಿಯವರಿಗೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಸಿಂಹರಾಶಿಯಲ್ಲಿ ಈ ಒಂದು ಚತುರ್ಗ್ರಾಹಿ ಯೋಗ ಆಗ್ತಾ ಇದೆ. ಹಾಗಾಗಿ ಚತುರ್ಗ್ರಾಹಿ ಯೋಗ ಸಿಂಹರಾಶಿಯವರಿಗೆ ಒಂದು ಸಕಾರಾತ್ಮಕ ಬದಲಾವಣೆ, ಒಂದು ಪಾಸಿಟಿವ್ ಬದಲಾವಣೆ ತರುತ್ತೆ. ಯಾಕಂದರೆ ಈ ಯೋಗ ನಿಮ್ಮ ರಾಶಿಯ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಅಲ್ಲದೆ ನಿಮ್ಮ ಯೋಜಿತ ಯೋಜನೆಗಳು, ನೀವು ಅಂದ್ಕೊಂಡಂಥ ಕೆಲಸಗಳು ಯಶಸ್ವಿ ಆಗ್ತವೆ. ಈ ಸಮಯದಲ್ಲಿ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ವೃತ್ತಿ ಜೀವನದ ವಿಷಯದಲ್ಲಿ ಸೂರ್ಯ ಮತ್ತು ಶುಕ್ರ ನಿಮಗೆ ಪ್ರಯೋಜನಕಾರಿಯಾಗಿರ್ತಾರೆ ಸಿಂಹರಾಶಿಯವರಿಗೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ವಿವಾಹಿತರು ಸಂತೋಷದ ದಾಂಪತ್ಯ ಜೀವನವನ್ನು ಕಾಣ್ತಾರೆ, ಅಲ್ಲದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಉದ್ಯಮಿಗಳು ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ, ಯಾಕಂದರೆ ನಿಮಗೆ ಹಣಕಾಸಿನ ಲಭ್ಯತೆ ಆ ಮಟ್ಟಿಗೆ ನಿಮ್ಗೆ ಆಗುತ್ತೆ. ಹೊಸ ಪಾಲುದಾರರು ವ್ಯವಹಾರಕ್ಕೆ ಸೇರಿಕೊಳ್ತಾರೆ. ಇದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ ಚಕ್ರದ ಜನರಿಗೆ ಚತುರ್ಗ್ರಾಹಿ ಯೋಗದ ರಚನೆ ಬಹಳ ಲಾಭಕಾರಿಯಾಗಿರುತ್ತೆ ನಿಮಗೆ. ಯಾಕಂದರೆ ಈ ಯೋಗ ನಿಮ್ಮ ರಾಶಿ ಚಕ್ರದ ಕೆಲಸ ವ್ಯವಹಾರದ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಕಾಣಬಹುದು. ಇದರೊಂದಿಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ತುಂಬ ಬಲವಾಗಿರುತ್ತೆ, ಉತ್ತಮವಾಗಿರುತ್ತೆ. ಅದನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣ್ತೀರಿ. ಅದೇ ಸಮಯದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದ ಸ್ಥಳದಲ್ಲಿ ನೀವು ಪ್ರಶಂಸಿಸ್ತೀರಿ ವೃಶ್ಚಿಕ ರಾಶಿಯವರಿಗೆ. ಹಾಗೆ ನೀವು ಹೊಸ ಜವಾಬ್ದಾರಿಗಳನ್ನು ಅಥವಾ ಬಡ್ತಿಗಾಗಿ ಅವಕಾಶಗಳನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕೆ ಅಥವಾ ನಾಯಕತ್ವದ ಪಾತ್ರವನ್ನು ನಿರ್ವಹಿಸೋದಕ್ಕೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಈ ಸಮಯದಲ್ಲಿ ನಿಮ್ಗೆ ಅನುಕೂಲಕರವಾಗಿರುತ್ತೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ. ಇನ್ನು ಧನುರಾಶಿ ಚತುರ್ಗ್ರಾಹಿ ಯೋಗದ ರಚನೆ ನಿಮಗೆ ಧನುರಾಶಿಯವರಿಗೆ ಅದೃಷ್ಟ ತರುತ್ತೆ. ಯಾಕಂದರೆ ಈ ಯೋಗ ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ವಿಧಿ ಸ್ಥಾನದಲ್ಲಿ ರೂಪುಗೊಳ್ಳುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡಿತೀರಿ, ಅಲ್ಲದೆ ಕೆಲಸದ ಸ್ಥಳದಲ್ಲಿ ನಡೀತಾ ಇರುವ ಸಮಸ್ಯೆಗಳು ಪರಿಹಾರವಾಗ್ತವೆ. ನಂತರ ನೀವು ನಿಮ್ಮ ಕೆಲಸವನ್ನು ಗಮನದಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಸಂಯೋಜನೆಯಿಂದ ವೃತ್ತಿಪರವಾಗಿ ಲಾಭವನ್ನು ಪಡಿತೀರಿ. ಈ ವ್ಯಕ್ತಿಗಳು ಅಂದರೆ ಧನುರಾಶಿಯವರು ತಮ್ಮ ನವೀನ ಚಿಂತನೆಯಿಂದ, ಹೊಸ ಹೊಸ ಯೋಚನೆಗಳಿಂದ, ಒಂದು ವಿಧಾನಗಳಿಂದ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಶ್ರೇಷ್ಠತೆಯನ್ನು ಸಾಧಿಸೋದಕ್ಕೆ, ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ನೀವು ಮುನ್ನಡಿತೀರಿ ಮತ್ತು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವಂಥವರು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ತಮ್ಮ ಉದ್ಯಮಗಳಿಂದ ಹೆಚ್ಚಿನ ಲಾಭ ಪಡಿತಾರೆ. ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಇನ್ನು ಕಟಕರಾಶಿಯವರು ಈ ಸಮಯದಲ್ಲಿ ನೀವು ಅಸಾಧಾರಣವಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತೀರಿ. ಕೆಲಸದಲ್ಲಿ ಮನ್ನಣೆಯನ್ನು ಪಡಿತೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗಿನ ಸಕಾರಾತ್ಮಕ ಸಂಬಂಧಗಳಿಂದಾಗಿ ಒಂದು ಪಾಸಿಟಿವ್ ಕೆಲಸದ ವಾತಾವರಣ ಅಲ್ಲಿ ನೀವು ಅನುಭವಿಸ್ತೀರಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಗುರಿಗಳನ್ನು ಸಲೀಸಾಗಿ ಸಾಧಿಸೋದಕ್ಕೆ ಮತ್ತು ನಿಮ್ಮ ವೃತ್ತಿಯಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನೀವು ಗಮನಾರ್ಹವಾದಂತಹ ಒಂದು ಲಾಭವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಉದ್ಯಮಿಗಳಿದ್ದರೆ ವ್ಯವಹಾರ ನಿರೀಕ್ಷೆಗಳಿಗೆ ಅದ್ಭುತ ಒಂದು ಪ್ರವೇಶವನ್ನು ನೀವು ಪಡೀತೀರಿ. ಇದು ನಿಮಗೆ ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಸಹಾಯವಾಗುತ್ತೆ. ಒಂಟಿಯಾಗಿರುವವರು ಮದುವೆಯ ಪ್ರಸ್ತಾಪಗಳು ಬರ್ತವೆ. ಮತ್ತು ಈಗಾಗಲೇ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವಂಥವರಿಗೆ ಸಂತಾನ ಭಾಗ್ಯದ ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ವಿಶೇಷ ಸಮಯವನ್ನು ಕಳೀತೀರಿ. ಮತ್ತು
ಪ್ರಾಮಾಣಿಕವಾಗಿ ಮಾತುಕತೆಯನ್ನು ನಡೆಸ್ತೀರಿ. ಪರಿಣಾಮವಾಗಿ ನೀವು ಎಲ್ಲರೊಂದಿಗೂ ಒಂದು ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ. ಈ ಯೋಗದಿಂದ ನೀವು ನಿಮ್ಮ ಜೀವನ ಹೆಚ್ಚು ಸ್ಥಿರ ಮತ್ತು ಸಂತೋಷದಾಯಕವಾಗಿರುತ್ತೆ. ಇನ್ನು ವೃಷಭ ರಾಶಿ, ಮಂಗಳನ ಸಂಚಾರದ ಪರಿಣಾಮವಾಗಿ ರೂಪುಗೊಂಡ ಶುಭ ಯೋಗ ವೃಷಭ ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಹೀಗಾಗಿ ನೀವು ಈ ಸಮಯದಲ್ಲಿ ಎದುರಿಸ್ತಾ ಇದ್ದಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಪರಿಹಾರವನ್ನು ಪಡೆದುಕೊಳ್ತೀರಿ. ಹಾಗೆ ನಿಮ್ಮ ಹಣಕಾಸು ಉತ್ತಮ ಸ್ಥಿತಿಯಲ್ಲಿರುತ್ತೆ. ಪೂರ್ವಜರ ಆಸ್ತಿಯಿಂದ ನೀವು ಲಾಭ ಪಡಿತೀರಿ ಮತ್ತು ರಹಸ್ಯ ಮೂಲಗಳು ನಿಮ್ಮದಾಗ್ತವೆ. ಮತ್ತು ನೀವು ಈ ಹಿಂದೆ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ಈ ಸಮಯದಲ್ಲಿ ನೀವು ಬಲವಾದ ಆದಾಯವನ್ನು ಕಾಣ್ತೀರಿ. ಒಂದು ಒಳ್ಳೆ ಆದಾಯ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ನೀವು ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ದಾರೆ ಈ ಸಮಯದಲ್ಲಿ. ಈಗ ಹಾಗೆ ಅಂದರೆ ಹೂಡಿಕೆ ಮಾಡೋದಕ್ಕೆ ಒಂದು ಒಳ್ಳೆ ಕ್ಷಣ, ಇದು ಅದೃಷ್ಟದ ಕ್ಷಣ. ನೀವು ಹೂಡಿಕೆಯನ್ನು ಮಾಡಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.